ವೆಲ್ಕಮ್ ಟು ನರೇನ್ ಅಕಾಡೆಮಿ. ವಿದ್ಯಾರ್ಥಿಗಳೇ, ವಿವಿಧ ಸ್ಪರ್ಧಾತ್ಮಕ ಪರೀಕ್ಷೆಗೆ ಸಹಕಾರಿಯಾಗುವಂತೆ ನಾವು ಪಾಲಿಟಿ ಕ್ಲಾಸಸ್ ಅನ್ನ 1, 2 ಈಗಾಗಲೇ ಮಾಡಿ ಹಾಕಿದ್ದೇನೆ. ಇದು 3ನೇ ಭಾಗದಲ್ಲಿ ನಮ್ಮ ಕನ್ನಡ ನಾಡು ಅಖಂಡ ಕರ್ನಾಟಕ ಯಾವಾಗ ಆಯಿತು, ಹಾಗಿದ್ರೆ ಮೊದಲು ಹೇಗಿತ್ತು, ಈಗಾಗಲೇ ನಿಮ್ಗೆ ನಾನು 2ನೇ ಕಂತಲ್ಲಿ ನಮ್ಮ ಸ್ವತಂತ್ರ ಭಾರತ ಆದ ತಕ್ಷಣ ರಾಜ್ಯಗಳನ್ನ ABCD ಅಂತೇಳಿ 4 ವರ್ಗದಲ್ಲಿ ಹಂಚಿ ಹೋಗಿತ್ತು. ಕರ್ನಾಟಕ ಅಖಂಡವಾಗಿ ಅಂತ ಇರಲಿಲ್ಲ. ಹಾಗಿದ್ರೆ ಮೈಸೂರು ರಾಜ್ಯ ಅಂತ ಏನು ಸೀಮಿತವಾಗಿ ಮೈಸೂರು ರಾಜ್ಯದ ಸುತ್ತಮುತ್ತಲು ಇರುವಂತಹ ಜಿಲ್ಲೆಗಳಿಗೆ ಮಾತ್ರ ಸ್ವತಂತ್ರ ಆಯಿತು. ಹಾಗಿದ್ರೆ ಕರ್ನಾಟಕ ಎಲ್ಲಿತ್ತು? ಎ ರಾಜ್ಯದ ವ್ಯಾಪ್ತಿಯಲ್ಲಿ ಮದ್ರಾಸ್ ಪ್ರಾಂತ್ಯದಲ್ಲಿ ಕೆಲವು ಜಿಲ್ಲೆಗಳಿತ್ತು, ಹಾಗೆ ಹೈದರಾಬಾದ್ ಪ್ರಾಂತ್ಯದಲ್ಲಿ ಕೆಲವು ಜಿಲ್ಲೆಗಳಿತ್ತು. ಸೊ ಹರಿದು ಹಂಚಿ ಹೋಗಿದ್ದನ್ನ ಕನ್ನಡ ನಾಡು ಅಂತ ಆಗ್ಬೇಕಾದ್ರೆ, ಕರ್ನಾಟಕ ಅಂತ ಆಗ್ಬೇಕಾದ್ರೆ ಯಾವ ರೀತಿ ಚಳುವಳಿ ಆಗಿದೆ ಅಂತ 2ನೇ ಕಂತಲ್ಲಿ ಹೇಳಿದ್ದೇನೆ. ಅದರ ಮುಂದೆ ಬರೋ ಭಾಗವಾಗಿ ಇದು PAO ಅಲ್ಲದೆ ಎಲ್ಲಾ ಸ್ಪರ್ಧಾತ್ಮಕ ಪರೀಕ್ಷೆಗೆ ಸಹಕಾರಿಯಾಗುವಂತೆ ನಿಮ್ಗೆ ಎಲ್ಲೆಲ್ಲ ಪ್ರಶ್ನೆ ಬರ್ಬೋದು, ಹೋರಾಟ ಮಾಡಿದ ಮಹನೀಯರು ಯಾರು, ಅದರ ಬಗ್ಗೆ ಪ್ರಶ್ನೆ ಬರ್ತದೆ. ಪ್ರಾರಂಭ ಹೇಗೆ ಆಯ್ತು, ಎಲ್ಲಿಂದ ಪ್ರಾರಂಭ ಆಯ್ತು, ಅದನ್ನ ನೋಡ್ತಾ ಹೋಗುವ. ಪ್ರಶ್ನಾ ದೃಷ್ಟಿಯಲ್ಲಿ ಸ್ವಲ್ಪ ಇಸ್ವಿಗಳು ಆಚೆ ಈಚೆ ಆದ್ರೂ ಕೂಡ ನಿಮಗೆ ಎಲ್ಲಿ ಮುಖ್ಯ ಇದೆ ಅದನ್ನ ಮಾತ್ರ ನಾನು ಹೇಳಿದ್ದೇನೆ. ಸಮಗ್ರವಾಗಿ ಅಲ್ದಿದ್ರು ಖಂಡಿತ ನಿಮ್ಗೆ ಸಹಕಾರಿ ಆಗ್ತದೆ ಅಂತ ಭಾವಿಸ್ತೇನೆ. ನೋಡುವ ಒಂದೊಂದೇ ಪಾಯಿಂಟ್ ನೋಡಿ. ನಾನು ಈಗ ಪಾಯಿಂಟ್ ಕೊಟ್ಟಿದ್ದೇನೆ. ಹಿಂದೆ ಬ್ರಿಟಿಷರ ಕಾಲದಲ್ಲಿ ಆಳ್ವಿಕೆಯಲ್ಲಿ ಕನ್ನಡ ನಾಡು ಹರಿದು ಹಂಚೋಗಿತ್ತು. ಹೇಗೆ ನೋಡಿ, ಮೈಸೂರು ರಾಜರ ಸಂಸ್ಥಾನದಲ್ಲಿ ಮೈಸೂರು, ಬೆಂಗಳೂರು, ಮಂಡ್ಯ, ಶಿವಮೊಗ್ಗದಂತೆ ಕೆಲವೇ ಜಿಲ್ಲೆಗಳು ಮೈಸೂರು ರಾಜ್ಯ ಅಂತ ಆಯ್ತು. ಹಾಗಿದ್ರೆ ಬಾಕಿ ಜಿಲ್ಲೆಗಳು ಎಲ್ಲಿತ್ತು? ನಿಜಾಮರ ಹೈದರಾಬಾದ್ ಕೆಲವು, ಅದು ಒಂದು ಸಪರೇಟ್ ಆಗಿತ್ತು. ಆಮೇಲೆ ಬಾಂಬೆ ಪ್ರಾಂತ್ಯದಲ್ಲಿ ನಮ್ಮ ಉತ್ತರ ಕನ್ನಡ, ಧಾರವಾಡ, ಬೆಳಗಾವಿ, ಬಿಜಾಪುರ ಸೇರಿದ್ರೆ ಮದ್ರಾಸ್ ಪ್ರಾಂತ್ಯದಲ್ಲಿ ಬ್ರಿಟಿಷ್ ಗೌರ್ಮೆಂಟ್ ಅಲ್ಲಿ ಅಂತ ಹೇಳಿದ್ರೆ ಸ್ವತಂತ್ರ ಭಾರತ ಆದ ನಂತರ ವಿಭಜನೆ ಮಾಡ್ಕೊಂಡ್ರಲ್ಲ ABCD ಅಂತೇಳಿ. ಆಮೇಲೆ ಮದ್ರಾಸ್ ಪ್ರಾಂತ್ಯದಲ್ಲಿ ದಕ್ಷಿಣ ಕನ್ನಡ ಇತ್ತು. ಕೊಡಗು ಸಪರೇಟ್ ಚೀಫ್ ಕಮಿಷನರೇಟ್ ಕ್ಷೇತ್ರವಾಗಿ ಅದು ಒಂದಿತ್ತು. ಈ ಎಲ್ಲ ಪ್ರಾಂತ್ಯಗಳನ್ನು ಒಳಗೊಂಡಂತೆ ಕನ್ನಡ ನಾಡು ಹೇಗೆ ಬೆಳೆದು ಬಂತು ಅನ್ನೋದು ಇವತ್ತು ನಾವು ನೋಡ್ತಾ ಹೋಗ್ತೇವೆ. ನೋಡುವ ಹಾಗಿದ್ರೆ ನೋಡಿ, ಈ ಕನ್ನಡ ಹೇಗೆ ಮೈಸೂರು ರಾಜ್ಯ ಅಂತೇಳಿ ಆಯ್ತು, ಅದರದ್ದು ಮ್ಯಾಪ್ ಕೂಡ ಕೊಟ್ಟಿದ್ದೇನೆ. 47ರಲ್ಲಿ ಬಹುತೇಕ ದಕ್ಷಿಣ ಭಾಗದ ಕೆಲವು ಜಿಲ್ಲೆಗಳು ಮಾತ್ರ ಮೈಸೂರು ರಾಜ್ಯ ಅಂತ ಆಯ್ತು. ನಾಲ್ವಡಿ ಕೃಷ್ಣರಾಜ ಒಡೆಯರ್ ನೇತೃತ್ವದಲ್ಲಿ ಅದು ಅವರು ರಾಜ್ಯಪಾಲರಾಗಿದ್ದು. ಸೊ ಅಲ್ಲಿ ಒಂದು ಜವಾಬ್ದಾರಿ ಸರ್ಕಾರ ಕೂಡ ನಡೀತಾ ಇತ್ತು ಅಲ್ವಾ. ಆ ಜಿಲ್ಲೆಗಳಿಗೆ ಸೀಮಿತವಾಗಿ ಮೈಸೂರು ಸ್ಟೇಟ್ ಅಂತ ಹೇಳಿ ಆಯ್ತು. ಹಾಗಿದ್ರೆ ಬಾಕಿ ಜಿಲ್ಲೆಗಳು ನಾನು ಹೇಳಿದಾಗೆ ಬಾಂಬೆ ಪ್ರಾಂತ್ಯಕ್ಕೆ ಕೆಲವು, ಆಮೇಲೆ ಹೈದರಾಬಾದ್ ಕೆಲವು ಪ್ರಾಂತ್ಯದಲ್ಲಿ, ನಂತರ ಅದು ಮದ್ರಾಸ್ ಸೇರಿದೆ. ಹಾಗೆ ಬೇರೆ ಬೇರೆ ಭಾಗದಲ್ಲಿ ಹಂಚಿ ಹೋಗಿದ್ದನ್ನ ಕನ್ನಡ ನಾಡಿನ ಮಾತಾಡುವ ಎಲ್ಲ ಜಿಲ್ಲೆಗಳು ಒಂದಾಗಿ ಕರ್ನಾಟಕ ಆಗ್ಬೇಕು ಅಂತೇಳಿ ಹೋರಾಟ ಪ್ರಾರಂಭ ಆಯ್ತು. ಎಲ್ಲಿಂದ ಅಂತೇಳಿ ಪ್ರಶ್ನೆ ಬರ್ತದೆ. ನೋಡುವ ಹಾಗಿದ್ರೆ, ಕನ್ನಡ ಭಾಷೆ ಮಾತನಾಡುವ ಕ್ಷೇತ್ರ ಗುರುತಿಸಿ ಭಾಷಾವಾರು ರಾಜ್ಯದ ಬಗ್ಗೆ ಬೇಡಿಕೆ ಸ್ಟಾರ್ಟ್ ಆಗ್ತದೆ. ಎಲ್ಲಿಂದ ಅಂತ ನಿಮಗೆ ಪ್ರಶ್ನೆ ಬಂದ್ರೆ ಅದು ಧಾರವಾಡದಿಂದ. ಒಂದು ಪಾಯಿಂಟ್ ನೋಟ್ ಮಾಡ್ಕೊಳ್ಳಿ. ಉತ್ತರ ಕರ್ನಾಟಕ ಅಂತ ಹೇಳಿದ್ರೆ ಯಾವ್ದೆಲ್ಲ ಬಂತು? ಉತ್ತರ ಕನ್ನಡ ಜಿಲ್ಲೆ, ಬೆಳಗಾವಿ, ಬಿಜಾಪುರ, ಧಾರವಾಡ ಒಂದು ಪ್ರಮುಖ ಸ್ಥಾನ, ಅಲ್ಲಿಂದ ಪ್ರಾರಂಭ ಆಗಿದೆ. ಹಾಗಂದ್ರೆ ಬಾಕಿ ಎಲ್ಲ ಹೋರಾಡಿಲ್ಲ ಅಂತಲ್ಲ, ನಿಮ್ಗೆ ಎಲ್ಲಿಂದ ಪ್ರಾರಂಭ ಆಯ್ತು ಅಂತ ಪ್ರಶ್ನೆ ಬಂದ್ರೆ ಇದು ಒಂದು ಇಂಪಾರ್ಟೆಂಟ್. ಇಲ್ಲಿ ಇನ್ನೊಂದು ಹೆಸರು ಕೊಟ್ಟಿದ್ದೇನೆ, ಇವ್ರದ್ದು ಬಗ್ಗೆ ತುಂಬಾ ಬರಬಹುದು ಪ್ರಶ್ನೆ. ಆಲೂರು ವೆಂಕಟರಾವ್, ಇವರ ಪಾತ್ರ ಮಹತ್ವದ್ದಾಗಿತ್ತು. ಯಾಕೆ ಅಂತ ಹೇಳಿದ್ರೆ ಸಂಘಗಳೆಲ್ಲ ಸ್ಥಾಪನೆ ಆದ್ರೂ ಇವರು ಪ್ರವೇಶ ಮಾಡಿದ ಮೇಲೆ ಬಹಳ ಒಂದು ಅದ್ಭುತವಾದ ಬೆಳವಣಿಗೆ ಆಗ್ತದೆ, ಅಂದ್ರೆ ತೀವ್ರ ಸ್ವರೂಪ ಪಡೀತದೆ. ಅದು ಒಂದು ಪಾಯಿಂಟ್. ಏಕೀಕರಣ ಚಳವಳಿ ಆಂದೋಲನ ಮುನ್ನಡೆಸಲು ಪ್ರಮುಖ ಸಂಸ್ಥೆ ಒಂದು ಹುಟ್ಕೊಂಡಿದೆ, ಕರ್ನಾಟಕ ವಿದ್ಯಾವರ್ಧಕ ಸಂಘ. ಇದು ಬಹಳ ಇಂಪಾರ್ಟೆಂಟ್. 1890ರಲ್ಲಿ ಧಾರವಾಡದಲ್ಲಿ ಪ್ರಾರಂಭ ಆಯಿತು. ಇದು ಇಂಪಾರ್ಟೆಂಟ್ ಪಾಯಿಂಟ್, ಇದನ್ನು ನೋಟ್ ಮಾಡ್ಕೊಳ್ಳಿ. ಆಮೇಲೆ ಕರ್ನಾಟಕ ವಿದ್ಯಾವರ್ತಿ ಸಂಘ ಸ್ಥಾಪಕರು ಯಾರು ಅಂತ ಪ್ರಶ್ನೆ ಬಂದ್ರೆ R.H. ದೇಶಪಾಂಡೆ, ಇದು ಒಂದು ಪಾಯಿಂಟ್ ನಿಮಗೆ ಬರೋ ಸಾಧ್ಯತೆಗಳಿದೆ. ಆಮೇಲೆ ಅಧ್ಯಕ್ಷರು ಯಾರಿದ್ರು ಇದ್ರದ್ದು ಅಂತ ಒಂದು ಪ್ರಶ್ನೆ ಬರ್ಬೋದು. K. ಶ್ಯಾಮರಾವ್ ಅಂತ ಹೇಳಿ, ಇದು ಕೂಡ ಒಂದು ಪ್ರಶ್ನೆ ನಿಮಗೆ ಬರೋ ಸಾಧ್ಯತೆಗಳಿದೆ. ಏಕೀಕರಣ ಸಮಿತಿಯಲ್ಲಿ ಕರ್ನಾಟಕ ವಿದ್ಯಾವರ್ಧಕ ಸಂಘದ ಅಧ್ಯಕ್ಷರು ಯಾರು ಅಂತ ಕೇಳಿದಾಗ, ಆಮೇಲೆ ಅದರ ಸಂಘದ ಸ್ಥಾಪಕರು ಯಾರು ಅಂತ ಕೇಳಿದಾಗ 2-3 ಇಲ್ಲಿ ಪ್ರಶ್ನೆಗಳಾಗ್ತದೆ. ಆಮೇಲೆ ಎಲ್ಲಿ ಸ್ಥಾಪನೆ ಆಯ್ತು ಅಂತ ಹೇಳಿದ್ರೆ ಧಾರವಾಡದಲ್ಲಿ, ಅದು ಕೂಡ ಒಂದು ಪ್ರಶ್ನೆ ಆಗ್ತದೆ. ಯಾವಾಗ್ಲೂ ನಾವು ತರ್ಕ ಮಾಡಿ ಓದ್ತಾ ಹೋದಾಗ ಖಂಡಿತ ನಿಮಗೆ ಸಹಕಾರಿ ಆಗ್ತದೆ. ಇನ್ನೊಂದು ಮತ್ತೇನು ಬೆಳವಣಿಗೆ ಆಯ್ತು? 1915ರಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತು ಸ್ಥಾಪನೆ ಆಗ್ತದೆ. ಅದರ ಉದ್ದೇಶವೂ ಅದೇ. ಆಮೇಲೆ 1916ರಲ್ಲಿ ಕರ್ನಾಟಕ ಸಂಘ ಶಿವಮೊಗ್ಗದಲ್ಲಿ ಸ್ಥಾಪನೆ ಆಗ್ತದೆ. ಈ ಸಂಸ್ಥೆಯ ಉದ್ದೇಶವು ಕನ್ನಡ ಮಾತನಾಡುವ ಎಲ್ಲ ಜಿಲ್ಲೆಗಳು, ಪ್ರದೇಶಗಳು ಒಂದಾಗಬೇಕು, ಕನ್ನಡ ನಾಡು ಆಗ್ಬೇಕು ಅನ್ನೋದು ಕೂಡ ಅವರ ಉದ್ದೇಶ. ಸೊ ಮುಂದೆ ಏನಾಯ್ತು ಹಾಗಿದ್ರೆ? ಇನ್ನೊಂದ್ಸಲ ಮತ್ತೆ ನಾನು ಹೇಳ್ತಾ ಇದ್ದೇನೆ ಇವ್ರ ಬಗ್ಗೆ. ಯಾಕೆ ಅಂತೇಳಿ ಪದೇ ಪದೇ ಹೇಳ್ತಾ ಇದ್ದೇನೆ, ಅವರಿಗೊಂದು ಉಪನಾಮ ಅಂತ ಹೇಳಿದ್ರೆ ಒಂದು ರೀತಿಯಲ್ಲಿ ಟ್ಯಾಗ್ ಲೈನ್ ಅಂತ ಹೇಳ್ತೇವಲ್ಲ ನಾವು ಇಂಗ್ಲಿಷ್ ಅಲ್ಲಿ. ಆಲೂರು ವೆಂಕಟರಾವ್ ಅವ್ರಿಗೆ ಏನ್ ಹೇಳ್ತಾ ಇದ್ರೆ ಕನ್ನಡದ ಕುಲಪುರೋಹಿತ. ನಿಮ್ಗೊಂದು ಪ್ರಶ್ನೆ ಬರ್ಬೋದು, ಕನ್ನಡದ ಕುಲಪುರೋಹಿತ ಅಂದ್ರೆ ಯಾರನ್ನು ಕರೀತಾರೆ ಅಂದ್ರೆ ಆಲೂರು ವೆಂಕಟರಾವ್. ಇದು ಬಹಳ ಇಂಪಾರ್ಟೆಂಟ್. ಇನ್ನೊಂದು ಪಾಯಿಂಟ್,
1890ರಲ್ಲೇ ಕರ್ನಾಟಕ ವಿದ್ಯಾರ್ಥಿ ಸಂಘ ಸ್ಥಾಪನೆ ಆಗಿದ್ರು ಕೂಡ ಇವರ ಪ್ರವೇಶದಿಂದ ಬಹಳ ಒಂದು ತೀವ್ರ ಸ್ವರೂಪ ಚಳವಳಿಗೆ ಪ್ರಾರಂಭ ಆಗ್ತದೆ. ಹಾಗಾಗಿ ಅವರನ್ನ ಸರ್ವದಾ ಎಲ್ಲರೂ ಅವರನ್ನು ಸ್ಮರಣೆ ಮಾಡುವಂಥದ್ದು ಇದ್ದೇ ಇರ್ತದೆ. ಇನ್ನು ಮುಂದೆ ಏನು ಬೆಳವಣಿಗೆ ಆಯಿತು? 1907-8ರಲ್ಲಿ ಅಖಿಲ ಕರ್ನಾಟಕ ಸಮ್ಮೇಳನ ಆಯೋಜಿಸ್ತಾರೆ. ನೋಡಿ, ಇವೆಲ್ಲ ಕಾರಣಗಳಾಗ್ತದೆ. ಸಮ್ಮೇಳನಗಳನ್ನು ಮಾಡಿ ಇಲ್ಲಿ ಏನು ಪ್ರಶ್ನೆ ಬರ್ಬೋದು? ಅಖಿಲ ಕರ್ನಾಟಕ ಸಮ್ಮೇಳನ ಎಲ್ಲಿ ಮಾಡಿದ್ರು, ಯಾವ ವರ್ಷದಲ್ಲಿ ಮಾಡಿದ್ರು ಅಂತ ಪ್ರಶ್ನೆ ಬಂದ್ರೆ ಇದನ್ನು ಕೂಡ ನೆನ್ಪಿಟ್ಕೊಳ್ಳಿ. ಸಮ್ಮೇಳನದ ಪ್ರಭಾವ ಸರ್ಕಾರದ ಮೇಲೆ ಬಿದ್ದೇ ಬೀಳ್ತದೆ. ಆಗ ಒತ್ತಡಕ್ಕೊಳಗಾಗಿ ಯಾವುದೇ ಒಂದು ಆಸೆ ಈಡೇರುವಂತ ಹಂತ ಇರ್ತದೆ. ಅವಾಗ ಬಹಳ ಇಂಪಾರ್ಟೆಂಟ್. ಇನ್ನು ಮುಖ್ಯವಾಗಿ ಏನು ನಮ್ಮ ಸ್ವತಂತ್ರ ಚಳವಳಿಯಲ್ಲಿ INC, ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಇತ್ತು. ಅಲ್ಲಿಂದ ಕೂಡ ಕೆಲವು ಮಹನೀಯರು ಒಂದು ಒತ್ತಾಯ ಮಾಡಿದ್ದಾರೆ. ಯಾವ ರೀತಿ? ಅದ್ರ ಬಗ್ಗೆ ಪಾಯಿಂಟ್ಸ್ ಬರ್ಬೋದು. ನೋಡಿ, 1924ರಲ್ಲಿ ಬೆಳಗಾವಿ ಸಮ್ಮೇಳನದಲ್ಲಿ ಮಹಾತ್ಮ ಗಾಂಧಿ ಭಾಗವಹಿಸಿದ್ರು ಅವರ ಅಧ್ಯಕ್ಷತೆಯಲ್ಲಿ. ನೋಡಿ, ಇದು ಬಹಳ ಇಂಪಾರ್ಟೆಂಟ್. ಅಲ್ಲಿ ಕೂಡ ಒಂದು ಏಕೀಕರಣ ಸಮಿತಿ ಆಯೋಜಿಸಲಾಗಿತ್ತು. ಸಿದ್ದಪ್ಪ ಕಾಂಬಳಿ ಅನ್ನೋರು ಅದರ ಅಧ್ಯಕ್ಷತೆ ಇದ್ರು. ಸೊ ಅಲ್ಲಿ ಕೂಡ ಪ್ರಸ್ತಾವನೆ ಆಗ್ತದೆ, ಭವಿಷ್ಯದಲ್ಲಿ ನಮಗೆ ಸ್ವತಂತ್ರ ಸಿಕ್ಕಾಗ ಭಾಷಾವಾರ ಪ್ರಾಂತದಲ್ಲಿ ಕನ್ನಡ ನಾಡನ್ನು ಗುರುತಿಸಿ ಎಲ್ಲ ಭಾಷೆಗಳನ್ನು ಗುರುತಿಸಿಕೊಂಡು ಭಾಷಾವಾರ ಪ್ರಾಂತ ಆಗ್ಬೇಕು ಅನ್ನೋದು ಆಗ್ಲೇ ಮಂಡಿಸಿದ್ದಾರೆ ಅವರು. ಯಾರು ಅಂತ ಹೇಳಿದ್ರೆ, ಯಾವ ಸಮ್ಮೇಳನ ಅಂತ ಹೇಳಿದ್ರೆ ಬೆಳಗಾವಿ ಸಮ್ಮೇಳನ. ಅಧ್ಯಕ್ಷರು ಯಾರಿದ್ರು ಅಂತ ಪ್ರಶ್ನೆ ಬಂದ್ರೆ ಅಲ್ಲಿ ಮಹಾತ್ಮ ಗಾಂಧಿ ಆಗಿದ್ರು. ಯಾವ ವರ್ಷದಲ್ಲಿ ಅಂತ ಪ್ರಶ್ನೆ ಬಂದ್ರೆ 1924. ಯಾರು ಒತ್ತಾಯಿಸಿದ್ರು ಅಂದ್ರೆ ಸಿದ್ದಪ್ಪ ಕಾಂಬಳಿ ಅವರು ತಿಳಿದ್ರು. ಬಹಳ ಇಂಪಾರ್ಟೆಂಟ್ ಇವೆಲ್ಲ. ಆಮೇಲೆ ಹುಯಿಲ್ಗೋಳ್ ನಾರಾಯಣ್ ರಾವ್ ಇವರು ಅಲ್ಲಿ ಹಾಡ ಕೂಡ ಹೇಳ್ತಾ ಇದ್ರು. ಯಾವುದು? ಚೆಲುವ ಕನ್ನಡ ನಾಡು ಎಂಬ ಹಾಡನ್ನು ಕೂಡ ಆ ಸಮಯದಲ್ಲಿ ಹಾಡ್ತಾರೆ. ಇದೊಂದು ಪ್ರಶ್ನೆ ಆಗೋ ಸಾಧ್ಯತೆ ಇದೆ. ನೋಡಿ, ಇದು ಬಹಳ ಇಂಟ್ರೆಸ್ಟಿಂಗ್ ಆಗಿದೆ, ನೋಡ್ತಾ ಹೋಗಿ. ಇನ್ನು 1928ರಲ್ಲಿ ಗುದ್ಲೆಪ್ಪ ಹಳ್ಳಿಕೇರಿ ಪ್ರಯತ್ನದಿಂದ ಕನ್ನಡ ಮಾತನಾಡುವ ಎಲ್ಲ ಪ್ರದೇಶ ಗುರುತಿಸಲು ನೆಹರು ಸಮಿತಿ ರಚನೆ ಆಗ್ತದೆ. ನೋಡಿ, ಇದು ಬಹಳ ಇಂಪಾರ್ಟೆಂಟ್. ಒಂದು ಪ್ರಶ್ನೆ ಏನು ಬರ್ಬೋದು? ಕನ್ನಡ ಮಾತನಾಡುವ ಎಲ್ಲ ಪ್ರದೇಶ ಗುರುತಿಸಿಕೊಂಡು ಒಂದು ಸಮಿತಿ ಮಾಡಿದ್ರು. ಯಾರ ಸಮಿತಿ ಅಂದ್ರೆ ನೆಹರು ಸಮಿತಿ. ಯಾರ ಪ್ರಯತ್ನದಿಂದ ಅಂತ ಪ್ರಶ್ನೆ ಬಂದ್ರೆ ಅಲ್ಲಿ ಗುದ್ಲೆಪ್ಪ ಹಳ್ಳಿಕೇರಿ ಹೆಸರು ಉತ್ತರ ಕರ್ನಾಟಕದಲ್ಲಿ ಹಾಗೆ ಇರ್ತದೆ. ಅದು ಮೋಸ್ಟ್ ಇಂಪಾರ್ಟೆಂಟ್, ನೆನ್ಪಿಟ್ಕೊಳ್ಳಿ, ಖಂಡಿತ ಸಹಕಾರಿ ಆಗ್ತದೆ. ಆಮೇಲೆ ಕವಿಗಳು ಯಾರೆಲ್ಲ ಭಾಗವಹಿಸಿದ್ರು? ಬಹಳ ನಮ್ಮ ಕನ್ನಡ ನಾಡಿನ ಎಲ್ಲ ಸಾಹಿತಿಗಳು, ಕವಿಗಳು, ಬರಹಗಾರರು, ಬೇರೆ ಬೇರೆ ರಾಜಕೀಯ ಬರವಣಿಗೆ ಇರ್ಬೋದು, ಸಾಮಾಜಿಕ ಬರವಣಿಗೆ ಇರ್ಬೋದು, ವಿವಿಧ ರೀತಿಯ ಎಲ್ಲ ರೀತಿಯ ಬರಹಗಾರರು, ಕವಿಗಳು, ಸಾಹಿತಿಗಳು ಭಾಗವಹಿಸಿದ್ದಾರೆ. ಅಲ್ಲಿ ಹೆಸರು ಕೊಟ್ಟಿದ್ದೇನೆ, ಇವ್ರದ್ದೆಲ್ಲ ಹೆಸರು ನೆನ್ಪಿಡಿ. ಕುವೆಂಪು, ಬೇಂದ್ರೆ, ಗೋಕಾಕ್, SB ಜೋಶಿ, ಬೆಟಗೇರಿ ಕೃಷ್ಣ ಶರ್ಮಾ, ಗೋವಿಂದ ಪೈ, ಶಿವರಾಮ್ ಕಾರಂತ್, ಇವರೆಲ್ಲರ ಒತ್ತಾಸೆ ಒಂದು ಉದಯವಾಗಲಿ ಕನ್ನಡ ನಾಡು ಅಂತೇಳಿ. ಸೊ ಮುಖ್ಯವಾಗಿ ನಿಮ್ಗೆ ನಾನು ಹೇಳೋದಾದ್ರೆ ನಮ್ಮ ಕನ್ನಡ ನಾಡಿನ ಎಲ್ಲ ಸಾಹಿತಿಗಳು, ಬರಹಗಾರರದ್ದು ಪಾತ್ರ ಬಹಳ ದೊಡ್ಡದಾಗಿದೆ. ಇಲ್ಲಿ ಕೆಲವು ಹೆಸರು ಬಿಟ್ಟು ಹೋದ್ರು ಕೂಡ ನೀವು ಕೂಡ ಪ್ರಯತ್ನದಿಂದ ಬೇರೆ ಬೇರೆ ಕಡೆ ಮಾಹಿತಿಯನ್ನು ಸಂಗ್ರಹಿಸಿ, ಖಂಡಿತ ಸಹಕಾರಿ ಆಗ್ತದೆ. ಆಮೇಲೆ 1946 ಸಮ್ಮೇಳನದ ಬಗ್ಗೆ ಬಹಳ ಇಂಪಾರ್ಟೆಂಟ್ ಪ್ರಶ್ನೆ ಬರ್ಬೋದು. ಇದು ಮುಂಬೈಯಲ್ಲಿ ನಡೆಯುತ್ತದೆ. ಸರ್ದಾರ್ ವಲ್ಲಭ ಭಾಯ್ ಪಟೇಲ್ ಇದರದ್ದು ಅಧ್ಯಕ್ಷತೆ. ಯಾವುದು ಆ ಸಮ್ಮೇಳನದ? ಯಾಕಂದ್ರೆ ಕಾಂಗ್ರೆಸ್ ಬೇರೆ ಬೇರೆ ಕಡೆ ಸಭೆ ಮಾಡುವಾಗ ಅಲ್ಲಿ ಅವರ ಅಧ್ಯಕ್ಷರಿರ್ತಾರೆ. ಅಲ್ಲಿ ಒಂದು ಮಹತ್ವದ ಅವರು ಮಾತು ಹೇಳ್ತಾರೆ. ಇದೊಂದು ಪಾಯಿಂಟ್ ಬರ್ಲಿಕ್ಕೆ ಸಾಧ್ಯತೆ ಇದೆ. ಭಾಷಾವಾರು ರಾಜ್ಯಗಳು ಆಗುದಾದ್ರೆ, ಪ್ರಾಂತ್ಯಗಳಾಗಿದ್ರೆ ಬಹಳ ಮಹತ್ವದ್ದು ಆಗ್ಬೇಕು ಅನ್ನೋ ಅರ್ಥದಲ್ಲೇ ಅವರು ಮಾತಾಡ್ತಾರೆ. ಆ ಒಂದು ಪಾಯಿಂಟ್ ಬರ್ಬೋದು. ಯಾವ ವರ್ಷದಲ್ಲಿ ಅಂತ ಕೇಳಿದ್ರೆ 46ರಲ್ಲಿ. ಯಾರು ಮಾತಾಡಿದ್ರು ಆ ಮಹತ್ವದ ಮಾತನ್ನ ಸರ್ದಾರ್ ವಲ್ಲಭ ಭಾಯ್ ಪಟೇಲ್. ಸಮ್ಮೇಳನ ಎಲ್ಲಿ ಆಯ್ತು ಅಂದ್ರೆ ಬಾಂಬೆಯಲ್ಲಿ. ಇದು ಕೂಡ ಒಂದು ಪ್ರಶ್ನೆ ಬರ್ತದೆ. ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್, 46ರಲ್ಲಿ ದಾವಣಗೆರೆಯಲ್ಲಿ ಅಖಿಲ ಕರ್ನಾಟಕ ಸಮಾವೇಶ ಆಗ್ತದೆ. ಇದು ಬಹಳ ದೊಡ್ಡ ಮಟ್ಟದಲ್ಲಿ ಆಗ್ತದೆ. ಅಲ್ಲಿ ನಾನು ಹೇಳಿದಾಗೆ ಬಾಂಬೆ ಪ್ರಾಂತ್ಯದ ಕಂದಾಯ ಸಚಿವರು ಬರ್ತಾರೆ ಉದ್ಘಾಟನೆ ಮಾಡ್ಲಿಕ್ಕೆ. ಬಾಂಬೆ ಯಾಕೆ ಬಂದ್ರು ಸರ್? ನಾನು ಹೇಳಿದಾಗೆ ನಮ್ಮ ಏನು ಉತ್ತರ ಕರ್ನಾಟಕದ ಕೆಲವು ಜಿಲ್ಲೆಗಳಿದೆ ಅದು ಬಾಂಬೆ ಪ್ರಾಂತ್ಯದಲ್ಲಿ ಇತ್ತಲ್ಲ, ಹಾಗಾಗಿ ಅಲ್ಲಿಯ ಸಚಿವರನ್ನು ಕರೆಸಿ ಅವರು ಒತ್ತಾಯವನ್ನು ಮಾಡುವಂಥದ್ದು, ಸಮ್ಮೇಳನ ಮಾಡುವಂಥದ್ದು ಮಾಡಿದ್ದಾರೆ. ಇದು 2-3 ಪ್ರಶ್ನೆ ಆಗ್ತದೆ. ನೆಕ್ಸ್ಟ್, ಅಲ್ಲಿ ಭಾಗವಹಿಸಿದ್ರು ಯಾರ್ಯಾರು ಅಂತ ಹೇಳಿದ್ರೆ ಮತ್ತೆ ಆ ಪಾಯಿಂಟ್ಗಳು ಬರ್ತದೆ. ಕೆಂಗಲ್ ಹನುಮಂತಯ್ಯ ಇದ್ರು, ಮರಿಯಪ್ಪ, ಸಾವುಕಾರ ಚೆನ್ನಯ್ಯ, HK ವೀರನಗೌಡ, HC ದಾಸಪ್ಪ, ಇವರದೆಲ್ಲ ಹೆಸರು ನೆನ್ಪಿಟ್ಕೊಳ್ಬೇಕು ನೀವು. ಯಾಕೆಂದ್ರೆ ದಾವಣಗೆರೆ ಸಮ್ಮೇಳನದಲ್ಲಿ ಪ್ರಮುಖ ಯಾರೆಲ್ಲ ಭಾಗವಹಿಸಿದ್ರು 4 ಹೆಸರು ಕೊಡ್ತಾರೆ. 3 ರಾಂಗ್ ಕೊಟ್ಟು 1 ಸರಿಯಾಗಿ ಕೊಟ್ಟಾಗ ಈ ಹೆಸರಲ್ಲಿ ಯಾವ್ದಾದ್ರು ಒಂದು ಹೆಸರು ಹಾಕ್ಬಹುದು. ಹಾಗಾಗಿ ನೋಟ್ ಮಾಡ್ಕೊಳ್ಳಿ. ಆಮೇಲೆ 47ರಿಂದ 56ರವರೆಗೆ ಏನೆಲ್ಲ ಪ್ರಯತ್ನಗಳಾಯ್ತು ಅನ್ನೋದು ಒಂದೊಂದೇ ಪಾಯಿಂಟ್ಗಳಿದೆ. ಅದು ನೋಟ್ ಮಾಡ್ಕೊಳ್ಳಿ, ಸ್ಕ್ರೀನ್ ಶಾಟ್ ತಗೊಳ್ಳಿ, ಖಂಡಿತ ನಿಮ್ಗೆ ಸಹಕಾರಿ ಆಗ್ತದೆ. ಇನ್ನೊಂದು ಇಂಪಾರ್ಟೆಂಟ್, 1951ರಲ್ಲಿ ಚುನಾವಣೆ ಸ್ಪರ್ಧಿಸುವ ಉದ್ದೇಶಕ್ಕಾಗಿ ಒಂದು ಮಾತುಕತೆ ಆಗ್ತದೆ. ಸೊ ಅಲ್ಲಿ ಈ ದೇಶಕ್ಕೆ ಯಾರು ಒಂದು ಪಕ್ಷವೇ ಕರ್ನಾಟಕ ಏಕೀಕರಣ ಒಂದು ಪಕ್ಷ ಸ್ಥಾಪನೆ ಮಾಡುವ ಮಾತಾಗ್ತದೆ. ಅದಕ್ಕೆ ಕೊಡಗಿನ CM ಪೊನ್ನಚ್ಚ ಅನ್ನೋರು ಬೆಂಬಲ ವ್ಯಕ್ತಪಡಿಸ್ತಾರೆ. ಇದೊಂದು ಪಾಯಿಂಟ್ ಬರ್ತದೆ.
ಅಲ್ಲಿ ಇನ್ನೊಂದು ಬಹಳ ಇಂಟ್ರೆಸ್ಟಿಂಗ್ ಪಾಯಿಂಟ್ ಇದೆ, ಈ ಹೆಸರು ನೆನ್ಪಿಡಿ. 1953ರಲ್ಲಿ ನಾನು ಆಗ ಹೇಳಿದಾಗೆ ಉತ್ತರ ಕರ್ನಾಟಕದ 4 ಜಿಲ್ಲೆ ಬಾಂಬೆ ಪ್ರಾಂತದಲ್ಲಿ ಇತ್ತಲ್ಲ, ಅಲ್ಲಿಂದ ವಿಧಾನಸಭೆಗೆ ಧಾರವಾಡದಿಂದ ಹೋದಂತ ವ್ಯಕ್ತಿ ಯಾರು ಅಂತ ಹೇಳಿದ್ರೆ ಮೋಸ್ಟ್ ಇಂಪಾರ್ಟೆಂಟ್ AJ ದೊಡ್ಡಮೇಟಿ. ಇವರು ತಮ್ಮ ಶಾಸಕತ್ವಕ್ಕೆ ರಾಜೀನಾಮೆ ಕೊಡ್ತಾರೆ, ಮತ್ತೆ ಬಂದು ಉಪವಾಸ ಕೂತ್ಕೊಳ್ತಾರೆ ಧಾರವಾಡದ ಜಕ್ಕಲಿ ಎಂಬ ಪ್ರದೇಶದಲ್ಲಿ. ಅದು ಇಡೀ ಕರ್ನಾಟಕದಾದ್ಯಂತ ಬಹಳ ಒಂದು ಹೊಸ ಹೌದು ಮಾರ್ರೆ, ನಮಗಿದು ಕನ್ನಡ ನಾಡು ಆಗ್ಬೇಕು ಅನ್ನೋ ಒಂದು ಇನ್ನೂ ದೊಡ್ಡ ಸ್ವರೂಪದಲ್ಲಿ ತಡಲಿಕ್ಕೆ ಹೆಲ್ಪ್ ಆಗ್ತದೆ. ಆಮೇಲೆ ನಾನು ಹಾಗೆ ಹೇಳಿದಾಗೆ ಕರ್ನಾಟಕ ಏಕೀಕರಣ ಪಕ್ಷ ಏನಿದೆ ಅಲ್ಲಿ ವಿನ್ ಆಗ್ತದೆ ಉಪಚುನಾವಣೆಯಲ್ಲಿ, ಅದು ಕೂಡ ಒಂದು ಪಾಯಿಂಟ್ ಇದೆ, ಬಹಳ ಇಂಪಾರ್ಟೆಂಟ್. ಇದೆಲ್ಲ ಬೆಳವಣಿಗೆಯಿಂದಾಗಿ ನಾನು ಪ್ರಥಮದಲ್ಲಿ 2ನೇ ಕಂತಲ್ಲಿ ಹೇಳಿದಾಗೆ ಸರ್ಕಾರ ಅಂತಿಮವಾಗಿ ಏನಾಗ್ತದೆ ಅಂದ್ರೆ 1953ರಲ್ಲಿ ನ್ಯಾಯಮೂರ್ತಿ ಫಜಲ್ ಅಲಿ ನೇತೃತ್ವದಲ್ಲಿ ಭಾಷೆಗಳ ಆಧಾರದಲ್ಲಿ ಎಲ್ಲೆಲ್ಲಿ ರಾಜ್ಯಗಳು ಆಗ್ಬೇಕು ಅಂತ ಸಮಿತಿ ರಚನೆ ಆಗ್ತದೆ. ಆ ಸಮಿತಿ ಶಿಫಾರಸಿನನ್ವಯ 1956ರಲ್ಲಿ ಬೇರೆ ಬೇರೆ ರಾಜ್ಯಗಳೊಟ್ಟಿಗೆ ಕರ್ನಾಟಕ ಉದಯ ಆಗ್ತದೆ. ಹೆಸರು ಯಾವ್ದು ಹೇಳ್ತಾರೆ, ಮೈಸೂರು ರಾಜ್ಯ ಅಂತ ನೆನ್ಪಿಟ್ಕೊಳ್ಳಿ. ಹಾಗಿದ್ರೆ ಕರ್ನಾಟಕ ಯಾವಾಗ ನಾಮಕರಣ ಮಾಡಿದ್ರು ನೋಡಿ, 73ರಲ್ಲಿ ಕರ್ನಾಟಕ ಅಂತ ನಾಮಕರಣ ಆಗ್ತದೆ. ಆ ಸಮಯದಲ್ಲಿ ಮುಖ್ಯಮಂತ್ರಿ ಆಗಿದ್ದವರು ಯಾರು ಅಂದ್ರೆ ಡಿ ದೇವರಾಜ ಅರಸು. ಇದು 3-4 ಪಾಯಿಂಟ್ ಆಗ್ತದೆ. ಯಾವ ಸಮಿತಿ ಶಿಫಾರಸು ಅಂತಲೇ ಭಾಷಾವಾರ ಪ್ರಾಂತ್ಯಗಳಾಯ್ತು ಅಂತ ಹೇಳಿದಾಗ ನ್ಯಾಯಮೂರ್ತಿ ಫಜಲ್ ಅಲಿ ಒಂದು ಪಾಯಿಂಟ್. ಇನ್ನೊಂದು ಮೈಸೂರು ರಾಜ್ಯ ಅಂತ ಹೆಸರಿಟ್ರು, ಅದನ್ನು ಕರ್ನಾಟಕ ಯಾವಾಗ ಆಯ್ತು ಅಂತ ಹೇಳಿ ಕೇಳಿದಾಗ, ನಾಮಕರಣ ಆಯ್ತು ಅಂತ ಹೇಳಿದಾಗ 73ರಲ್ಲಿ ಯಾರು ಮುಖ್ಯಮಂತ್ರಿ ಇದ್ರು ಅಂತ ಹೇಳಿದ್ರೆ ದೇವರಾಜ ಅರಸು. ಇದು ಕೂಡ ಬಹಳ ಇಂಪಾರ್ಟೆಂಟ್ ಪಾಯಿಂಟ್ ಆಗ್ತದೆ. ಇಲ್ಲಿ ನಾನು ಮತ್ತೆ ಕೆಲವು ಪಾಯಿಂಟ್ಗಳು ನೋಡಿದ್ದೇನೆ. ನೋಡಿ ಈ ಏಕೀಕರಣ ಚಳವಳಿ ಹಂತದಲ್ಲಿ ವಿವಿಧ ಹಂತಗಳಿದೆ. ಅಲ್ಲಿ ಪ್ರಮುಖ ಮಹನೀಯರು ಮತ್ತೆ ಆಡಳಿತ ಅಧಿಕಾರಿಗಳು ಕೆಲವರು, ಆಮೇಲೆ ಕವಿಗಳು, ಸಾಹಿತಿಗಳು, ಎಲ್ಲರದ್ದು ಪಾತ್ರ ಇದೆ ಇಲ್ಲಿ. ಆಮೇಲೆ ಬರಹಗಾರದ್ದು ಪಾತ್ರ ದೊಡ್ಡದಿದೆ. ಅದು ಒಂದೊಂದೇ ಪಾಯಿಂಟು. ಆ ಪಾಯಿಂಟ್ಗಳನ್ನು ನೋಡ್ಕೊಂಡು ಅವ್ರ ಬಗ್ಗೆ ಮಾಹಿತಿ ತೆಗೀರಿ, ಖಂಡಿತ ನಿಮಗೆ ಸಹಕಾರಿಯಾಗ್ತದೆ. ನೋಡಿ, ಧಾರವಾಡದಲ್ಲಿ ಡೆಪ್ಯೂಟಿ ಶಿಕ್ಷಣಾಧಿಕಾರಿ ಚನ್ನಬಸಪ್ಪ ಅಂತಿದ್ರು, ಅವರು ತುಂಬಾ ಶ್ರಮಿಸಿದ್ದಾರೆ ಕನ್ನಡ ಆಗ್ಬೇಕು ಅಂತ ಹೇಳಿಕೆ. ಆಮೇಲೆ 1858ರಲ್ಲಿ ಜಾನ್ ಬ್ರೈಟ್ ಎಂಬಾತ ಬ್ರಿಟಿಷ್ ಪಾರ್ಲಿಮೆಂಟ್ ಅಲ್ಲಿ, ನೋಡಿ ಇದೊಂದು ಪ್ರಶ್ನೆ ಬರ್ಬೋದು, ಬ್ರಿಟಿಷ್ ಪಾರ್ಲಿಮೆಂಟ್ ನಲ್ಲಿ ಅಲ್ಲಿಯೇ ಒಂದು ಸದಸ್ಯ ಎಸ್ ಭಾಷೆಗಳ ಆಧಾರದಲ್ಲಿ ಭಾರತದಲ್ಲಿ ರಾಜ್ಯಗಳಾಗಬೇಕು ಅಂತ ಕೂಡ ಅವರು ಪ್ರಸ್ತಾವನೆ ಮಾಡ್ತಾರೆ. ಇದೊಂದು ಪ್ರಶ್ನೆ ಬರುವ ಸಾಧ್ಯತೆ ಇದೆ. 1826ರಲ್ಲಿ ಥಾಮಸ್ ಮನ್ರೋ ಕನ್ನಡ ಪ್ರದೇಶಗಳೆಲ್ಲ ಒಂದಾಗಬೇಕು ಅಂತ ಕೂಡ ಒಂದು ಕಾರ್ಯ ಕೊಡ್ತಾರೆ. ಇವರೆಲ್ಲ ನೋಡಿ ಬ್ರಿಟಿಷ್ ಅಧಿಕಾರಿಗಳು ಕೂಡ ಈ ಮಾತನ್ನ ಅವರು ವ್ಯಕ್ತಪಡಿಸ್ತಾರೆ. ಇದು ಬಹಳ ಇಂಪಾರ್ಟೆಂಟ್. ಆಮೇಲೆ ಇನ್ನೊಂದು ಕೆ ಶೇಷಾದ್ರಿ ಅಯ್ಯರ್, ಇವ್ರದ್ದೊಂದು ಸಂಸ್ಥೆ ಇತ್ತು. ಗಾಂಧಿ ಸಾಹಿತ್ಯ ಸಂಘ, ಇವ್ರದೊಂದು ಸಂಸ್ಥೆ. ಮಿಥಿಕ್ ಸೊಸೈಟಿ, ಇದು ಒಂದು ಸಂಸ್ಥೆ. ಆಮೇಲೆ ಬರಹಗಾರದ್ದು ನಾನು ಏನೇನು ಅವರು ಬರಹಗಳನ್ನು ಬರೆದು ಒಂದು ನಾಡಿನಾದ್ಯಂತ ಕನ್ನಡ ಭಾಷೆ ಬಗ್ಗೆ ಒಂದು ಜಾಗೃತಿ ಮೂಡಿಸುವಂಥದ್ದು, ಅಭಿಮಾನ ಮೂಡಿಸುವಂತ ಕೆಲಸ ಮಾಡಿದ್ರು ಅನ್ನೋದಕ್ಕೆ ಸಂ ಶಾ ಜೋಶಿ ಕರ್ನಾಟಕ ವೀರಕ್ಷತ್ರಿಯರ ಒಂದು ಪುಸ್ತಕ. ಆಲೂರ್ ವೆಂಕಟರಾವ್ ಕರ್ನಾಟಕ ಗತವೈಭವ, ಇದು ನೆನ್ಪಿಟ್ಕೊಳ್ಬೇಕು. ಆಮೇಲೆ ಡಾಕ್ಟರ್ ಪ್ಲಿಟ್ ಅನ್ನೋರು ಕೆನರಾ ರಾಜ್ಯ ಸಂತತಿಗಳೊಂದು ಬರೆದಿದ್ರು, ಅದ್ರ ಬಗ್ಗೆ ಕೂಡ ಒಂದು ಪ್ರಶ್ನೆ ಬರ್ಬೋದು. ಆಮೇಲೆ ನೋಡಿ ಅಲ್ಲಿ ಇನ್ನೊಂದು ಕೊಟ್ಟಿದ್ದಾರೆ, BL ರೈಸ್ ಅಂತ ಹೇಳಿ. ನೋಡಿ ಬ್ರಿಟಿಷರು ಕೂಡ ಎಪಿಗ್ರಾಫಿಕ್ ಕರ್ನಾಟಕ ಅಂತ ಒಂದು ಬರೆದಿದ್ದಾರೆ, ಅದು ಬಹಳ ಇಂಪಾರ್ಟೆಂಟು. ವೆಂಕೇಜಿ ಅನ್ನೋರು ಹೊಯ್ಸಳ ಚರಿತ್ರೆ ಬಗ್ಗೆ ಬರೀತಾರೆ. ಯಾಕಂದ್ರೆ ಕನ್ನಡ ನಾಡು ಯಾವ ರೀತಿ ಭವ್ಯವಾಗಿತ್ತು ಅನ್ನೋದು ಬಹಳ ಸಹಕಾರಿ ಆಗ್ತದೆ. ಯಾಕಂದ್ರೆ ಆಗ ಸರ್ಕಾರ ಒಪ್ಪಿ ಮಾಡ್ಲಿಕ್ಕೆ ಸಹಕಾರಿ ಆಗ್ತದೆ. ಇವ್ರದೆಲ್ಲ ಪಾತ್ರ ಬಹಳ ಇದೆ. ಆಮೇಲೆ ಮಾರ್ಕ್ ಮಿಲ್ಕ್ ಅನ್ನೋರು ಕರ್ನಾಟಕ ಇತಿಹಾಸವನ್ನು ಬರೀತಾರೆ. BM ಶ್ರೀ ಹಾರಿಸಿ ಕನ್ನಡ ಬಾವುಟ ಅನ್ನೋ ಗೀತೆ ನಿಮಗೆಲ್ಲ ಕೇಳಿದ್ದೀರಿ. ಶಾಂತ ಕವಿಯವರ ಕರ್ನಾಟಕ ರಕ್ಷಿಸು ಕವಿ ಅನ್ನೋದು ಒಂದು ಕೂಡ ಇದೆ. ಮಂಗೇಶ್ ಪೈ ಅವರದ್ದು ಒಂದು ಹಾಡು ನಿಮ್ಗೆ ಗೊತ್ತಿದೆ, ತಾಯೆ ಬಾರೆ ಮಗವೇ ತೋರೆ ಅನ್ನೋದು ಬಹಳ ಇಂಪಾರ್ಟೆಂಟು. ಈ ಎಲ್ಲ ಮಹನೀಯರು, ಹಾಗೆ ಹಲವಾರು ಹೆಸರುಗಳು ಬಿಟ್ಟೋಗಿರ್ಬೋದು. ಖಂಡಿತ ನೀವು ಸರ್ಚ್ ಮಾಡಿ, ಗೂಗಲ್ಗೆ ಹೋಗಿ ಅಥವಾ ಯಾವ್ದಾದ್ರು ಪುಸ್ತಕಗಳಿದ್ರೆ ಅದನ್ನು ಸಂಗ್ರಹಿಸ್ಕೊಳ್ಳಿ. ಕನ್ನಡ ಮಾತನಾಡುವ ಎಲ್ಲ ಕ್ಷೇತ್ರಗಳನ್ನು ಒಳಗೊಂಡಂತೆ ಏನು ಮೈಸೂರು ರಾಜ್ಯ ಅಂತ ಆಯ್ತು, ಆಮೇಲೆ ಕರ್ನಾಟಕ ಆಯ್ತಾಯ್ತು. ಈ ಅಖಂಡ ಕರ್ನಾಟಕ ಈಗ ಸಾಧ್ಯತೆ ಆಗ್ಲಿಕ್ಕೆ ಇವರೆಲ್ಲರ ಪ್ರಯತ್ನ ಇದೆ. ಯಾವ್ದಾದ್ರು ಬಿಟ್ಟು ಹೋಗಿದ್ರೆ ಖಂಡಿತ ನೀವು ಕೂಡ ಸರ್ಚ್ ಮಾಡ್ಕೊಂಡು ನೋಟ್ ಮಾಡ್ಕೊಳ್ಳಿ. ಇದು ನಿಮ್ಗೆ ಎಲ್ಲಾ ಸ್ಪರ್ಧಾತ್ಮಕ ಪರೀಕ್ಷೆಗೆ, ಮುಖ್ಯವಾಗಿ ಈಗ ಸದ್ಯದಲ್ಲಿ ಬರಲಿರುವ VAO ಸ್ಪರ್ಧಾತ್ಮಕ ಪರೀಕ್ಷೆಗೆ ಸಹಕಾರಿ ಆಗ್ತದೆ, ಎಲ್ಲದಕ್ಕೂ ಆಗ್ತದೆ. 1 ಪಾಯಿಂಟ್. ಇನ್ನು ಇದು ಲಾಸ್ಟ್ ಪಾಯಿಂಟ್ ನಿಮಗೆ ಏನ್ ಹೇಳ್ತಾ ಅಂದ್ರೆ ಪ್ರಸ್ತುತ ಇದು ಕೂಡ ಬರ್ತದೆ. ಪ್ರಸ್ತುತ ಕರ್ನಾಟಕದಲ್ಲಿ 31 ಜಿಲ್ಲೆಗಳಿದೆ. ಹೊಸದಾಗಿ ಯಾವ್ದಾಯ್ತು, ವಿಜಯನಗರ, ಬಳ್ಳಾರಿಯನ್ನ ಅದನ್ನು ವಿಭಜನೆ ಮಾಡಿ ಅಲ್ಲಿ ಕೆಲವು ತಾಲೂಕುಗಳನ್ನು ಸೇರಿಸಿ ಅಲ್ಲಿ ಹೊಸಪೇಟೆ ಕೇಂದ್ರ ಆಗಿ
ಯಾವ್ದಾಯ್ತು? ವಿಜಯನಗರ. ನೋಡಿ, ಕನ್ಫ್ಯೂಸ್ ಮಾಡ್ಕೊಳ್ಬೇಡಿ. ವಿಜಯನಗರ ಬಳ್ಳಾರಿಯಿಂದ ಬೇರೆ. ವಿಜಯಪುರ ಇನ್ನೊಂದಿದೆ ಬೇರೆ, ಅದು ಮೊದಲಿಂದ ಇರುವಂತದ್ದು. ಬಿಜಾಪುರ ಇತ್ತು, ವಿಜಯಪುರ ಆಗಿದೆ. ಅಲ್ಲೇ ಕೂಡ ಕನ್ಫ್ಯೂಸ್ ಆಗ್ತದೆ. ಇದು ಬಳ್ಳಾರಿಯಿಂದ ಬೇರ್ಪಡಿಸಿ ವಿಜಯನಗರ ಆಯ್ತು. 31ನೇ ಜಿಲ್ಲೆ. ಇಲ್ಲಿ ಇನ್ನೊಂದು ಪಾಯಿಂಟ್ ಕೂಡ ಕೊಟ್ಟಿದ್ದೇನೆ. ನಮ್ಮ ಸಂವಿಧಾನ ಹೇಗಿದೆ ಅಂದ್ರೆ, ನಾನು ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೇನೆ, ಇಡೀ ಭಾರತದಲ್ಲಿ 10 ಹಲವಾರು ರಾಜ್ಯಗಳನ್ನು ವಿಂಗಡಿಸಲಿಕ್ಕೆ ಅವಕಾಶ ಇದೆ. ಉದಾಹರಣೆಗೆ ಇತ್ತೀಚೆಗೆ ಆಂಧ್ರ ಪ್ರದೇಶವನ್ನು ವಿಭಜನೆ ಮಾಡಿ ತೆಲಂಗಾಣ ಮಾಡಿದ್ರು. ಅದೇ ರೀತಿ ಕರ್ನಾಟಕದಲ್ಲಿ ಆಡಳಿತಾತ್ಮಕವಾಗಿ ಜಿಲ್ಲೆಗಳು ಬೇಕು ಅಂತ ಹೇಳಿದ್ರೆ ಮಾಡುವಂತ ಕ್ರಮ ಇದೆ. ಅದು ಸಂವಿಧಾನದಲ್ಲಿ ಅವಕಾಶ ಇದೆ. ಆ ನಿಟ್ಟಿನಲ್ಲಿ ಇತ್ತೀಚೆಗೆ ರಚನೆಯಾದ ಜಿಲ್ಲೆ ವಿಜಯನಗರ. ಹಾಗೆ ಭವಿಷ್ಯದಲ್ಲಿ ಆಗ್ಬಹುದು, ಆಗದೇ ಇರಬಹುದು. ಅಂತೂ ಇದೆಲ್ಲ ನಮ್ಮ ಸಂವಿಧಾನದಲ್ಲಿ ಅವಕಾಶ ಇದೆ. ಲಾಸ್ಟ್ ಪಾಯಿಂಟ್ ಇದೆ ನೋಡಿ. ಖಂಡಿತ ನಿಮ್ಗೆ ಎಲ್ಲಾ ಸ್ಪರ್ಧಾತ್ಮಕ ಪರೀಕ್ಷೆಗೆ ಸಹಕಾರಿ ಆಗ್ತದೆ ಭಾವಿಸಿದ್ದೇನೆ. ಮುಂದಿನ ಸಲ ಇನ್ನೊಂದು ವಿಡಿಯೋ ತಗೊಂಡು ಬರ್ತೇನೆ. ಜೈ ಕರ್ನಾಟಕ. ಮತ್ತೆ ಆಲ್ ದಿ ಬೆಸ್ಟ್.